ಯಶ್ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತೇಳಿ ಅದೊಂದು ಕಾರ್ಯಕ್ರಮ ಸಲುವಾಗಿ ಫ್ಲೆಕ್ಸ್ ನಿಲ್ಲಿಸಬೇಕು ಅಂಥೇಳಿ ಎತ್ತರದ ಫ್ಲೆಕ್ಸನ್ನು ಮಾಡಿಸಿ ಅದರಲ್ಲಿ ರಾಡ್ ಇಟ್ಟುಕೊಂಡು ಅವರು ಅದನ್ನ ಫ್ಲೆಕ್ಸ್ ನಿಲ್ಲಿಸಬೇಕು ಅಂತೇಳಿ ಆ ರಾಡ್ ಉದ್ದಿದ್ದರಿಂದ ಅಲ್ಲಿ KB ಲೈನ್ಗೆ ಅದು ರಾಡ್ ತಾಗಿ 3 ಜನ ಯುವಕರು ಅಸುನೀಗಿದ್ದಾರೆ. ಆ ಎಲೆಕ್ಟ್ರಿಕಲ್ ಶಾಕ್ನಿಂದ ಅಸುನೀಗಿದ್ದಾರೆ. 3 ಜನರಿಗೆ ತೀವ್ರವಾದಂಥ ಗಾಯಗಳಾಗಿವೆ. ಅದರಲ್ಲಿ ಒಬ್ಬನು ಅಲ್ಲೇ ಲಕ್ಷ್ಮೀಶ್ವರ ಆಸ್ಪತ್ರೆಯೊಳಗೆ ಚಿಕಿತ್ಸೆ ಪಡೆದು ಅವನು ಗುಣಮುಖ ಆಗ್ತಾ ಇದ್ದಾನೆ, ಅವನಿಗೇನೂ ತೊಂದರೆ ಇಲ್ಲ. ಇನ್ನಿಬ್ಬರಿಗೆ ಸ್ವಲ್ಪ ಹೆಚ್ಚಿನ ಸುಟ್ಟು ಗಾಯಗಳು ಇರೋದರಿಂದ ಅವರನ್ನು ನಮ್ಮ ಜಿಲ್ಲಾ ಆಸ್ಪತ್ರೆಗೆ, ಜಿಮ್ಸ್ ಆಸ್ಪತ್ರೆಗೆ ಈಗಾಗಲೇ ಅವ್ರನ್ನ ಅಲ್ಲಿಂದ ಶಿಫ್ಟ್ ಮಾಡಿದ್ದಾರೆ. ಮುಂಜಾನೆ ನನಗೆ ಫೋನ್ ಬಂದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗಳಿಗೆ SP ಅವರಿಗೆ ಮಾತನಾಡಿದೆ. ನಮ್ಮ SP ಅವರು ಆಗಲೇ ಸ್ಥಳವನ್ನು ಮುಟ್ಟಿದ್ದರು. ಅತ್ಯಂತ ದುರ್ದೈವಕರ ಘಟನೆ. ಅಭಿಮಾನದ ಆ ಒಂದು ಉತ್ಸಾಹದಲ್ಲಿ ಏನೋ ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು ಏನೋ ಅನ್ನುವಂಥ ಆ ಹುರುಪು ಅವರನ್ನು ಇವತ್ತು ನಮ್ಮಿಂದ ಕಸಿದುಕೊಂಡಿದೆ. ಯುವಕರೆಲ್ಲರೂ 18ರಿಂದ 23-24 ವಯಸ್ಸಿನ ಒಳಗಿನವರು, ಪರಿಶಿಷ್ಟ ಜಾತಿ ವರ್ಗಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಬಡ ಕುಟುಂಬದ ಯುವಕರು ಇವರು. ನಾನು ಆ ಕುಟುಂಬಗಳಿಗೆ ಭಗವಂತ ಈ ದುಃಖ ಸಹಿಸೋದಕ್ಕೆ ಧೈರ್ಯ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಈಗಾಗಲೇ ಏನು ಆಸ್ಪತ್ರೆಯಲ್ಲಿದ್ದಾರೆ, ಅವರು ಬೇಗ ಗುಣಮುಖರಾಗಿ ಬರಲಿ. ಆಸ್ಪತ್ರೆಯಲ್ಲಿ ಏನು ವ್ಯವಸ್ಥೆಗಳನ್ನು ಮಾಡಬೇಕು ಅದನ್ನ ಸರಿಯಾದ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಏನು ಮೃತಪಟ್ಟಿದ್ದಾರೆ ಅವರಿಗೆ ಪರಿಹಾರವನ್ನು ನಾವು ಸರ್ಕಾರದವರು ಕೊಡಬೇಕು. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಈಗ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೀನಿ. ಅವ್ರ ಹತ್ರ ಮಾತನಾಡಿ ಪರಿಹಾರ ಕೊಡೋದ್ರ ಸಲುವಾಗಿ ಅವರಿಗೆ ವಿನಂತಿ ಮಾಡ್ತೀನಿ. ಅವರು ಸಹಜವಾಗಿ ಸೂಚನೆ ಕೊಡ್ತಾರೆ. ಇನ್ನೊಂದು ಗಂಟೆಯಲ್ಲಿ ಎಷ್ಟು ಪರಿಹಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸ್ತಾರೆ ಅನ್ನೋದನ್ನು ನಾನು ನಂತರ ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.